ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಈ ದಾಳಿಯಿಂದ ಭಾರತಕ್ಕೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅದು ಮೋರ್ ಇಂಪಾರ್ಟೆಂಟ್. ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದೆ. ಮಾತಾಡಿಸ್ತೀನಿ ಆರ್ಥಿಕ ತಜ್ಞರಾದಂತಹ ಸುಬ್ರಹ್ಮಣ್ಯ ಅವರನ್ನ. ಸರ್, ಪ್ರಮುಖವಾಗಿ ಈ ಯುದ್ಧದಿಂದ ನಮ್ಮ ಭಾರತಕ್ಕೇನು ಎಫೆಕ್ಟು, ಅವ್ರು ಯಾರೋ ಹೊಡೆದಾಡ್ಕೊಂಡ್ರೆ ನಮ್ಮ ಭಾರತಕ್ಕೆ ಯಾಕೆ ಇಷ್ಟೊಂದೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು. ಜೊತೆಗೆ ಈಗ ಆಲ್ರೆಡಿ ಕಚ್ಚಾ ತೈಲದ ಬೆಲೆ ಡಾಲರ್ ಲೆಕ್ಕದಲ್ಲಿ ಏರಿಕೆ ಆಗ್ತಾ ಇದೆ, $100 ಕಡೆ ದಾಟ್ಬಿಟ್ಟಿದೆ. ಸೊ ಹಾಗಾಗಿ ಪೆಟ್ರೋಲ್ ದರ ಜಾಸ್ತಿ ಆಗುತ್ತಾ, ಇದ್ರ ಜೊತೆಗೆ ಬೇರೆನೆಲ್ಲ ಆರ್ಥಿಕವಾಗಿ ಭಾರತಕ್ಕೆ ಹೊಡೆತ ಬೀಳುತ್ತೆ, ಇದು ಮೋರ್ ಇಂಪಾರ್ಟೆಂಟ್. ಹೌದು, ಇಲ್ಲಿ ಈಗಾಗಲೇ ಯುದ್ಧ ಶುರುವಾಗಿದ ತಕ್ಷಣ ನಾವೊಂದು ಒಂದು ಇಂಟರ್ವ್ಯೂ ಮಾಡಿದ್ವಿ. ಮಾಡಿದಾಗ 80 to 100 ಆಗ್ಬೋದು ಅಂತ ಹೇಳಿದ್ವಿ. ಈಗ ಆಲ್ರೆಡಿ 100 ಕ್ರಾಸ್ ಆಗಿ ಕ್ರೂಡ್ ಆಯಿಲ್ ಪ್ರೈಸ್ ಇದಾಗ್ತಾ ಇದೆ. ಇನ್ನು ಇದರ ಎಫೆಕ್ಟು ಪ್ರತಿಯೊಂದು ಆಕ್ಟಿವಿಟಿ ಕೂಡ ಭಾರತದಲ್ಲಿ ನಡೆಯುವ ಪ್ರತಿಯೊಂದು ಆಕ್ಟಿವಿಟಿ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ನಮ್ಮ ದೈನಂದಿನ ಬಳಕೆಯಲ್ಲಿ ಉಪಯೋಗ ಆಗುವಂಥ ಎಲ್ಲ ವಸ್ತುಗಳ ಮೇಲೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಕ್ರೂಷಿಯಲ್. ಟ್ರಾನ್ಸ್ಪೋರ್ಟೇಷನ್ ಇಲ್ಲದೇನೆ ಯಾವ ಒಂದು ವಸ್ತು ಇನ್ನೊಂದು ಜಾಗಕ್ಕೆ ತಲುಪೋದಿಲ್ಲ. ಮತ್ತೆ ಮೇಯ್ನ್ ಆಗಿ ಅಲ್ಲಿ ಇರಾನ್ನಲ್ಲಿ ಅದೇನು ಸ್ಟ್ರೈಟ್ ಆಫ್ ಹೋಮ್ರುಜ್ ಏನಿದೆ, ಹರ್ಮೋಜ್ ಅದೇನಿದೆ ಅದನ್ನ ಬ್ಲಾಕ್ ಮಾಡಿರೋದು ತುಂಬಾ ಈಗಾಗಲೇ ಸಾಕಷ್ಟು ಕಂಟ್ರೀಸು ವರಿ ಆಗಿದೆ. ಈಗಾಗಲೇ ಇಂಡಿಯಾ, ಚೈನಾ, ಜಪಾನ್, ಸೌತ್ ಕೊರಿಯಾ ಎಲ್ಲ ಕಂಟ್ರೀಸ್ಗಳು ಕೂಡ ಮೇಲೆ ಕೂಡ ಅದ್ರದ್ದು 20% ಆಫ್ ದ ಟೋಟಲ್ ಏನು ಕ್ರೂಡ್ ಆಯಿಲ್ ಅಲ್ಲೇ ಪಾಸ್ ಆಗುತ್ತೆ. ಸೊ ನ್ಯಾಚುರಲಿ ಬೇರೆ ಕಂಟ್ರಿಗೆ ಯಾವ ರೀತಿ ಇದೆ ಅದೇ ರೀತಿ ಇಂಡಿಯಾದಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಗ್ಯಾಸ್ ಪ್ರೈಸ್ ಈಗಾಗಲೇ ನೀವು ನೋಡಿದ್ದೀರಾ, ₹60 ಜಾಸ್ತಿ ಆಗಿದೆ. ಸೊ ಪೆಟ್ರೋಲಿಯಂ ಪ್ರೈಸ್ ಮೇಲೆ ಕೂಡ ಆಗುತ್ತೆ. ಶೇರ್ ಮಾರ್ಕೆಟ್ ನೀವು ಈಗಾಗಲೇ ನೋಡಿದ್ದೀರಾ, ಯಾಕೆಂದ್ರೆ 1900 ಪಾಯಿಂಟ್ಸ್ ಏನೋ ಡೌನ್ ಆಗಿದೆ. ಶೇರ್ ಮಾರ್ಕೆಟ್ ಆಗಲೇ ಚೇತರಿಸ್ಕೊಂಡಿರ್ಲಿಲ್ಲ ಹಿಂದೆ ಇದ್ದದಕ್ಕಿಂತ. ಈ ಯುದ್ಧ ಸಮಯದಲ್ಲಿ ಇನ್ನೂ ಜಾಸ್ತಿ ಅದರ ಮೇಲೆ ಹೊಡೆತ ಬಿದ್ದಿದೆ. ಜನ ಸೇಫರ್ ಹ್ಯಾವನ್ಸ್ ಅಂತ ಕರೀತಾರೆ, ಏನೋ ಚಿನ್ನ ಮುಂತಾದ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಹೊರತು ಶೇರ್ ಮಾರ್ಕೆಟಿಂದ ಒಂದು ಹೆಚ್ಚು ಕಮ್ಮಿ ಒಂದು ಭಯದ ವಾತಾವರಣ ಇದೆ ಶೇರ್ ಮಾರ್ಕೆಟಲ್ಲಿ. ಹಾಗಾಗಿ ಯಾರು ಕೂಡ ಹಣನ ತೊಡಗಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಈ ರೀತಿಯಾಗಿ ಮೇಜರ್ ನಮಗೆ ಕಾಣಿಸೋದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು. ಎರಡನೇ, ಶೇರ್ ಮಾರ್ಕೆಟ್ ಮೇಲೆ ಯಾರಿಗೂ ಧೈರ್ಯ ಬರೋದಿಲ್ಲ. ಗೋಲ್ಡ್ ಮೇಲೆ ಅಥವಾ ಈ ಥರದ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಸೇಫ್ ಹೆವನ್ ಮೇಲೆ. ಇದು ಪ್ರಸ್ತುತ ಸ್ಥಿತಿ. ಇನ್ನು ಇದೇ ರೀತಿ ಮುಂದುವರೆದ್ರೆ ಜಾಸ್ತಿ ಆಗುತ್ತೆ. ಇನ್ನು ಕೂಡ 150ವರೆಗೂ ಹೋಗೋದು ಪರ್ ಬ್ಯಾರೆಲ್ ಕ್ರೂಡ್ ಆಯಿಲ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಎಫೆಕ್ಟ್ ನ್ಯಾಚುರಲ್ ಆಗಿ ಪ್ರತಿಯೊಬ್ಬ ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಮೇಲೆ ಕೂಡ ಹಾಗೆ ಆಗುತ್ತೆ ಅನ್ನೋದು ಕ್ಲಿಯರ್ ಇದೆ. ಸೊ 3 to 6 months ಬೇಕು ಇದರಿಂದ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಹೊಡೆತದಿಂದಾಗಿ. ಸೊ ಇಲ್ಲಿ ಯಾರು ಯಾರ ಮೇಲೆ ಯಾವುದ್ರ ಮೇಲೆ ಅನ್ನೋದು ವೆರಿ ಕ್ಲಿಯರ್. ಎಲ್ಲನೂ ಆಯಿಲ್ ಮೇಲೇ ಯುದ್ಧನೇ ನಡೀತಾ ಇರೋದು, ಆಯಿಲ್ ಮೇಲೆ ಅಂತ ಆಗಿದೆ. ಬೇರೆ ಬೇರೆ ಅದಕ್ಕೆ ಆಯಾಮಗಳನ್ನ ಕೊಡ್ಬೋದು, ಧರ್ಮ ಇನ್ನೊಂದು ಮತ್ತೊಂದು. ಅಲ್ಟಿಮೇಟ್ಲಿ ಯಾವ ರೀತಿ ಸಂಕಟ ಅಂದ್ರೆ, ಈಗ ಇರಾನ್ ನಿಂದ ತಗೋಬೇಕು ಅಂದ್ರೆ ಇಸ್ರೇಲ್ ಇರಾನ್ ಯುದ್ಧ, ರಷ್ಯಾದಿಂದ ತಗೋತೀವಿ ಅಂದ್ರೆ ರಷ್ಯಾ ಉಕ್ರೇನ್ ಅಲ್ಲೂ ಇನ್ನೂ ಹಂಗೆ ಬೂದಿ ಮುಚ್ಚಿದ ಕೆಂಡದ. ಹೌದು, ಮತ್ತೆ ಇನ್ನು ಚೈನಾ ತೈವಾನ್ ನಲ್ಲಿ ಅಲ್ಲೂ ಬೇರೆ ಇದೆ, ಯಾವುದು ಅದು ಬೇರೆ ಒಂದು ಕಾನ್ಫ್ಲಿಕ್ಟ್ ಇದೆ. ಸೊ ಹೀಗಾಗಿ ಎಲ್ಲ ಕಡೆನೂ ಒಂದು ಕಾಸ್ಟ್ ಮೇಲೆ ಎಫೆಕ್ಟ್ ಆಗೋ ಪ್ರತಿಯೊಂದು ಲಕ್ಷಣಗಳು ಈಗಾಗಲೇ ಕಾಣಿಸ್ತಾ ಇದೆ. ಇನ್ನೇನು ಮುಂದೆ ಆಗ್ಬೋದು ಅಂತ ಹೇಳೋದಕ್ಕಿಂತ ಆಗಾಗಲೇ ಕಾಣಿಸ್ತಾ ಇದೆ. ಇದೆಲ್ಲನೂ ಕಾರಣ ಒಂದೇ ಅಂತ ನಾನು ಲಾಸ್ಟ್ ಇಂಟರ್ವ್ಯೂಲ್ ಕೂಡ ಹೇಳಿದ್ದೆ, ಏನು ಅಮೆರಿಕದ ಒಂದು ಡಾಮಿನೆನ್ಸ್, ಹುಚ್ಚಾಟ ಅಂತ. ಸೊ ಅಷ್ಟೇ. ಸೊ ಕಂಟ್ರೋಲ್ ಮಾಡೋದು, ಆ ಹುಚ್ಚಾಟಕ್ಕೆ ಕಂಟ್ರೋಲ್ ಏನು ಇಲ್ಲ. ಹುಚ್ಚಾಟಕ್ಕೆ ಕಂಟ್ರೋಲು ಬೇರೆ ಯಾರು ಮಾಡ್ತಾರೆ ಮಧ್ಯಸ್ಥಿಕೆ ವಹಿಸೋದಕ್ಕೆ? ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಯಾರು ದೊಡ್ಡಣ್ಣ ಅವರೇ, ಇಂಡಿಯನ್ ಏನೋ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ ಯಾರು ಇವರೇ, ಎಲ್ಲದ್ರಲ್ಲೂ ಅವರೇ. ಆಮೇಲೆ ಆರ್ಮ್ಸ್ ಯಾರ ಕೈಯಲ್ಲಿ ಜಾಸ್ತಿ ಇರೋದು ಇದೇ 5 ಕಂಟ್ರೀಸ್ ಜೊತೆಯಲ್ಲಿ. ಅದರಲ್ಲಿ ಹುಚ್ಚಾಟ ಜಾಸ್ತಿ ತೋರಿಸ್ತಾ ಇರೋದು ಅಮೆರಿಕ. ಉಳಿದಿರೋರು ಏನಿದ್ರು ಹಿಂದಿಂದ, ಈಗ ಚೈನಾ ಹಿಂದಿಂದ ಒಂದು ಸಪೋರ್ಟ್ ಮಾಡಿಕೊಂಡು ಅಥವಾ ಸಪೋರ್ಟ್ ಮಾಡದೇ ಎಲ್ಲ ಆಟ ಆಡ್ತಾ ಇದೆ ಹೊರತು ಅಮೆರಿಕ ಸ್ಟ್ರೈಟ್ ಆಗಿ ಎಲ್ಲರ ಮುಂದೆ ನಿಂತ್ಕೊಂಡು ಓಪನ್ ಆಗಿ ವಾರ್ ಮಾಡ್ತಾ ಇದೆ. ಸೊ ಹಾಗಾಗಿ ಅಮೆರಿಕ ಜೊತೆಲಿ ಯಾರು ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ರೋಹನ್ ಸರ್ ಈಗಷ್ಟೇ ಹೇಳ್ತಾ ಇದ್ರು, ಹೇಳಿ ಸರ್, ಹೇಳಿ ರವಿ ಸರ್ ಹೇಳಿ. ಸುಮ್ಮನೆ ಒಂದು ರಬ್ಬರ್ ಸ್ಟ್ಯಾಂಪ್ ಅಷ್ಟೇನೆ. UN ಇಂದ ಏನು ಯಾವ ಯುದ್ಧನೂ ಅವ್ರ ಕೈಲಿ ನಿಲ್ಸಕ್ ಆಗ್ಲಿಲ್ಲ. UN ಒಂದು ರಬ್ಬರ್ ಸ್ಟ್ಯಾಂಪ್ ಅಷ್ಟೇನೆ. ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ ತರ ಅವರು, ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ತರ ಅಮೆರಿಕ. ಅವ್ರು ಹೇಳಿದ್ರು ಸರಿಯಾಗಿ ಹೇಳಿದ್ರು. ಓಕೆ, ಮೋಹನ್ ಸರ್ ಹೇಳಿ. ನಾನೊಬ್ಬರು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ರು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮತ್ತೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಈ ಎರಡು ಆರ್ಗನೈಸೇಷನ್ಗಳು 1998ರಿಂದ ಅವು ಯಾವ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ.
ಈಗ ಈ ಚರ್ಚೆ ನಾವು ಮಾಡ್ಬೇಕಾದ್ರೆ ಭಾರತ ದೇಶದ ಮೇಲೆ ಇದರ ಪರಿಣಾಮ ಏನಾಗ್ಬೋದು, ಭಾರತ ದೇಶದ ಎಕನಾಮಿ ಮೇಲೆ ಏನ್ ಪರಿಣಾಮ ಆಗೋದಕ್ಕಿಂತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಒಂದು ಆತಂಕ, ನಾನು ಪವರ್ ಟಿವಿಯಲ್ಲಿ ಹೇಳ್ತಾ ಇದ್ದೇನೆ, ಗಾಡ್ ಫಾರ್ಬಿಡ್ ಇಟ್ ಶುಡ್ ನಾಟ್ ಲೀಡ್ ಟು ಪರ್ಸನಲ್ ವೆಂಜನ್ಸ್ ಆಫ್ ಡೊನಾಲ್ಡ್ ಟ್ರಂಪ್ ಅಂಡ್ INS. ಇದು ಎಲ್ಲ ಪರಮಾಣು ಯುದ್ಧಕ್ಕೆ, ಅಟಾಮಿಕ್ ವಾರ್ಗೆ ಏನಾದ್ರು ಹೋದ್ರೆ ಇದರ ಪರಿಣಾಮ ಏನಾಗ್ಬೋದು? ಯಾಕಂದ್ರೆ ಇವತ್ತೇ ಇರಾನ್ ಹ್ಯಾಸ್ ಗಿವನ್ ಎ ವಾರ್ನಿಂಗ್ ಟು ಇಸ್ರಾಯೇಲ್ ಏನಂತ, ನೀವು ನಮ್ಮ ಏನಾದ್ರೂ ನ್ಯೂಕ್ಲಿಯರ್ ಕ್ಯಾಪಬಿಲಿಟೀಸ್ ಮೇಲೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಏನು ನ್ಯೂಕ್ಲಿಯರ್, ಬಿಕಾಸ್ ಇಸ್ರಾಯೇಲ್ ಇಸ್ ಆಲ್ಸೋ ನ್ಯೂಕ್ಲಿಯರ್ ಕಂಟ್ರಿ, ಅಮೆರಿಕಾ ಇರಾನ್ ಪವರ್ ಮಾಡಿದಿಲ್ಲ. ಇಲ್ಲ ಅಂದಾಗ IRGS, ಹುತಿ, ಹಿಜ್ಬುಲ್ಲಾ ಇವು ಮೂರು ಟೆರರಿಸ್ಟ್ ಆರ್ಗನೈಸೇಷನ್ ಇದಾವೆ. ಅವು ಮೂರು ಸೇರಿ ಮೈ ಮರ್ತಾ ತು ತುझे भी मारूंगा ಈ ಒಂದು ಬೃಹವಾಕ್ಯದಲ್ಲಿ ಏನಾದ್ರು ಶರತ್ ವೆರಿ ರೋಹನ್ ಸರ್, ಈಗ ಅಷ್ಟೇ, ಈಗ ಹೂಡಿಕೆದಾರರು ಭಯ ಪಡ್ತಾ ಇದ್ದಾರೆ ಅಂತ ಸುಬ್ರಹ್ಮಣ್ಯ ಸರ್ ಒಂದ್ಸಲ ಹೇಳಿದರು. ಸೊ ಈಗ ಹೂಡಿಕೆದಾರರು ಭಯ ಪಟ್ಟೇನೆ ಅವರು ಹೂಡಿಕೆ ಮಾಡೋದಕ್ಕೆ ಹಿಂಜರಿಸಿ ಒಂದಷ್ಟು ಈ ಸೆಲ್ಲಿಂಗ್ ಜಾಸ್ತಿ ಮಾಡಿಬಿಡ್ತಾರೆ. ಅದನ್ನು ನಿಮ್ಮ ಇದರಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಅಂತ ಹೇಳಿ, ಸೊ ಅದರಿಂದನೂ ಕೂಡ ಷೇರುಪೇಟೆಯಲ್ಲಿ ತಲ್ಲಣ ಸೃಷ್ಟಿ ಆಗ್ಬೋದು. ಅಂದರೆ ಅದು ಎಫೆಕ್ಟ್ ಅಲ್ಲದೆ ಇದ್ರೂ ಭಯದಿಂದ ಆಗುವಂಥ ಎಫೆಕ್ಟ್ ಆಗ್ಬೋದು. ಸೊ ಇದರಿಂದ ಇನ್ ಫ್ಯೂಚರ್ ಸಮಸ್ಯೆ ಆಗಲ್ಲ ಜಾಸ್ತಿ ನೋಡಿ. ಒಂದು 100% ಇನ್ವೆಸ್ಟರ್ಸ್ ಇದ್ದರೆ ಒಂದು 10-20% ಇನ್ವೆಸ್ಟರ್ ಸ್ವಲ್ಪ ನಾಲೆಜ್ ಇದ್ದವರು, ಸ್ವಲ್ಪ ಅವೇರ್ನೆಸ್ ಇದ್ದವರು. ಬಾಕಿ 80% ಯಾರೋ ಹೇಳಿದ್ರು ನಾನು ಹಾಕಿದೆ, ಯಾರೋ ಸೇಲ್ ಅಂತ ಹೇಳಿದ್ರು ಸೇಲ್ ಮಾಡಿದೆ, ಅಥವಾ ಟಿ ವಿಲಿ ನೋಡಿದೆ ಯುದ್ಧ ಆಗ್ತಾ ಇದೆ ನಾನು ಸೇಲ್ ಮಾಡಿದೆ ಅಂತ, ಆ ಥರ ಇರೋರೇ ಜಾಸ್ತಿ. ಆ ಥರ ಇರೋರೆಲ್ಲ ಈಗ ಸೇಲ್ ಮಾಡೋ ಚಾನ್ಸಸ್ ಇದೆ, ಸೇಲ್ ಮಾಡ್ತಿರ್ಬೋದು, ಸೇಲ್ ಮಾಡಿರ್ಬೋದು. ಸೊ ಅದನ್ನು ನೀವು ಯಾವತ್ತೂ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಪ್ಯಾನಿಕ್ಕು ಆಗೇ ಆಗತ್ತೆ ಎಲ್ಲರಿಗೂ. ಹಾಗೂ ನಮ್ಮ ಚಾನಲಲ್ಲಿ, ನ್ಯೂಸ್ ಚಾನಲ್ಸಲ್ಲಿ, ನ್ಯೂಸ್ ಪೇಪರಲ್ಲಿ ಓದುವಾಗ ನನ್ನ ಹಾಕಿದ್ದು 10 ಲಕ್ಷ ಈಗ 9 ಲಕ್ಷ ಆಗಿದೆ, ಇನ್ನು 8 ಲಕ್ಷ 6 ಲಕ್ಷ ಆಗೋ ಬದಲು ನಾನು ಸೇಲ್ ಮಾಡ್ತೀನಿ ಅಂತ ಇರೋದು ಒಂದು ಕಾಮನ್ ಒಂದು ಫೀಲಿಂಗು. ಬಟ್ ಆವಾಗ ಹೇಳ್ದಾಗೆ ನನಗೆ ಇಮಿಡಿಯೇಟಾಗಿ ದುಡ್ಡು ಬೇಡ. ನಾನು ಹಾಕಿದ್ದೀನಿ ಒಂದು ಅಮೌಂಟು, ಅದೇನೇ ಅಮೌಂಟ್ ಇರ್ಬೋದು, ನನಗೆ ಇಮಿಡಿಯೇಟಾಗಿ ದುಡ್ಡು ಬೇಡ. ಸದ್ಯಕ್ಕೆ ಕಮ್ಮಿ ಆದರೂ ನನಗೆ ತಡ್ಕೊಳಕ್ಕೆ ಒಂದು ಶಕ್ತಿ ಇದ್ದವರೇ ಆ್ಯಕ್ಚುಲಿ ಮಾರ್ಕೆಟಿಗೆ ಎಂಟ್ರ್ ಆಗಬೇಕು. ನಾವೇನು ಹೇಳ್ತೀವಿ ಅಂದರೆ, ಮಾರ್ಕೆಟಲ್ಲಿ ಯಾರು ದುಡ್ಡು ಹಾಕಬೇಕಂದ್ರೆ ಅವರಿಗೆ ಅದರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ನನಗಿದು ಫ್ಯೂಚರಿಗೆ, ಈಗ ನಾವೊಂದು ಸೈಟ್ ತಗೊಳ್ತೀವಿ ಅಂದರೆ ನಾಳೆಯಿಂದ ಅದೇನಾದರೂ ಪ್ರಾಫಿಟ್ ಬರಬೇಕಂತ ಎಕ್ಸ್ಪೆಕ್ಟೇಷನ್ ಇದೆ. 5-10 ವರ್ಷದಲ್ಲಿ ಚೆನ್ನಾಗಿ ಡೆವಲಪ್ ಆಗಬೇಕು, ಅಪ್ರಿಸಿಯೇಷನ್ ಆಗಬೇಕಂತ. ಆ ರೀತಿಯಲ್ಲಿ ನೋಡಿದರೆ ನೀವು ನಿಮ್ಮ ಹತ್ರ ದುಡ್ಡು ಇಲ್ಲದೆ ಆದರೂ ನೀವು ಹೋಲ್ಡ್ ಮಾಡಿ, ನಿಮ್ಮ ಹತ್ರ ಇರೋದನ್ನು ಹೋಲ್ಡ್ ಮಾಡಿ, ಚೆನ್ನಾಗಿರೋ ಇನ್ವೆಸ್ಟ್ಮೆಂಟ್ ಇದ್ರೂ ಹೋಲ್ಡ್ ಮಾಡಿ. ಸ್ವಲ್ಪ ದಿನ ಆದಮೇಲೆ ಅದು ಪಿಕಪ್ ಆಗುತ್ತೆ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಆದರೆ ನನಗೆ ಎಕ್ಸ್ಪೆಕ್ಟೇಷನ್ ತುಂಬ ರಾಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾರಲ್ಲ, ಈಗ ಈ ಥರ ಆಗಿರ್ತದೆ. ಯಾಕಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಅಂದರೆ 1 ತಿಂಗಳಲ್ಲಿ ಜಾಸ್ತಿ ಮಾಡಿಬಿಡ್ತೀನಿ, 2 ತಿಂಗಳಲ್ಲಿ ಜಾಸ್ತಿ ಆಗಿಬಿಡ್ತದೆ, ಅದು ಆಗದೆ ಇರ್ಬೋದು, ರಿಕವರಿ ಆಗದೆ ಇರ್ಬೋದು. ಅವ್ರಿಗೆ ಪ್ಯಾನಿಕ್ಕು. ಯಾಕಂದರೆ ನಾನು ನೋಡಿದಾಗೆ ಸುಮಾರು ಜನ ನನಗೆ ಮಗುಗೆ ಎಜುಕೇಷನ್ಗೆ ಮೇಯಲ್ಲಿ ದುಡ್ಡು ಫೀಸ್ ಕಟ್ಟಬೇಕು, ನಾನು ಜಾನ್ವರಿಯಿಂದ ಮೇವರೆಗೆ ಮಾರ್ಕೆಟಲ್ಲಿ ಸ್ವಲ್ಪ ದುಡ್ಡು ಹಾಕಿ ಬೇಗ ಪ್ರಾಫಿಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಸಿಗುತ್ತೆ. ಆ ಥರ ಅವ್ರಿಗೆಲ್ಲ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ನನ್ನ ಹತ್ರ ನಂದೇ ಇನ್ವೆಸ್ಟ್ಮೆಂಟ್ ಇರಲಿ, ಸುಮಾರು ಲ್ಯಾಕ್ಸ್ ಆಫ್ ಇನ್ವೆಸ್ಟರ್ಸ್ ನಾವು ನೋಡ್ತೀವಿ. ಯಾಕೆಂದ್ರೆ ನಮ್ಮದು ಚಾನಲ್ ಇದೆ. ಅವರೆಲ್ಲರೂ ಏನು ಹೇಳ್ತಾರೆ ಅಂದರೆ, ಇದು ಡಿಸ್ಕೌಂಟ್ ಸೇಲ್ ಮಾರ್ಕೆಟಲ್ಲಿ. ಸರ್ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರು, ನಾನು ಹಾಕ್ತಾ ಇರೋದು ಮಕ್ಕಳ ಎಜುಕೇಷನ್ಗೆ. ನನ್ನ ಮಗು ಎಜುಕೇಷನ್ ಇನ್ನೂ 10 ವರ್ಷ ಬಾಕಿ ಇದೆ, ನನ್ನ ರಿಟೈರ್ಮೆಂಟ್ಗೆ 20 ವರ್ಷ ಬಾಕಿ ಇದೆ. ಸೊ ನಾನು ಸದ್ಯಕ್ಕೇನು ಸೇಲ್ ಮಾಡೋ ನೆಸೆಸಿಟಿ ಇಲ್ಲ. ಸದ್ಯಕ್ಕೆ ನನಗೇನು ಇಲ್ಲಿಂದ ದುಡ್ಡು ಬೇಡ, ನನಗೆ ಇನ್ಕಮ್ ಇದೆ. ನಾನು ನನ್ನ ಹತ್ರ ದುಡ್ಡಿದ್ರೆ ನಾನು ಹಾಕ್ತೀನಿ ಅಂತ ಹೇಳೋರೆ ಜಾಸ್ತಿ ನಾನು ನೋಡಿದ್ದು. ಯಾಕಂದರೆ ನಮ್ಮ ಇನ್ವೆಸ್ಟರ್ ಸ್ವಲ್ಪ ಇನ್ಫಾರ್ಮ್ಡ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ, ಅವೇರ್ ಫೈನಾನ್ಷಿಯಲಿ ಲಿಟ್ರೇಟ್ ಇನ್ವೆಸ್ಟರ್ಸು. ಬಟ್ ಜನರಲ್ ಕ್ರೌಡಲ್ಲಿ ನೋಡಿದರೆ ನೀವು ಹೇಳ್ದಾಗೆ ಸರ್ ಹೇಳ್ತಿದ್ರು, ಆ ಭಯ ಇರುತ್ತೆ. ಅವ್ರಿಗೆ ಏನೋ ಗೊತ್ತಿಲ್ಲ ಮಾರ್ಕೆಟ್. ಅವ್ರು ಹೇಗಾದ್ರೆ ಸ್ವಿಮ್ಮಿಂಗ್ ಪೂಲ್ ಎಂಟರ್ ಮಾಡಿದ್ದಾರೆ, ಸ್ವಿಮ್ಮಿಂಗೇ ಗೊತ್ತಿಲ್ಲ ಅವರಿಗೆ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಒಂಥರ ಭಯ ಆಗಿ ಅಲ್ಲೇ ಕೆಳಗೆ ಹೋಗ್ಬಿಡ್ತಾರೆ. ಸ್ವಿಮ್ಮಿಂಗ್ ಗೊತ್ತಿದ್ದವರು ಸ್ವಿಮ್ ಮಾಡ್ಕೊಂಡು ಹೋಗ್ತಾರೆ, ಮುಂದೆ ಧೈರ್ಯ ಇರುತ್ತೆ, ಇಲ್ಲ ನಂಗೆ ಗೊತ್ತು ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಇರುತ್ತೆ. ಏನೋ ಗೊತ್ತಿಲ್ಲದವ್ರಿಗೆ ಈ ಥರ ಆವಾಗ ಒಂದು
ಫೀಲಿಂಗ್ ಬರುತ್ತೆ, ಮಾರ್ಕೆಟೇ ಸರಿ ಇಲ್ಲ ಅಂತ ಫೀಲಿಂಗ್ ಬರುತ್ತೆ. ಮಾರ್ಕೆಟ್ ಸರಿ ತಪ್ಪಿಲ್ಲ, ನಾವೇನ್ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಈಗ ರವಿ ಸರ್, ಈಗ ಪ್ರಮುಖವಾಗಿ ಈ ಯುದ್ಧ ಅಂತ ಬಂದಾಗ ನಾವು ಮಹಾಭಾರತದ ಎಕ್ಸಾಂಪಲ್ ತಗೊಂಡ್ರೆ ಈ ಕುದುರೆ ಓಡಿಸ್ಕೊಂಡು ಯುದ್ಧ ಮಾಡೋನು ಕುದುರೆ ಮೇಲೇನೆ ದಾಳಿ ಮಾಡಬೇಕು, ಜೊತೆಗೆ ಆನೆ ಓಡಿಸ್ಕೊಂಡು ಹೋದನು ಆನೆ ಸೈನಿಕನ ಮೇಲೇನೆ ದಾಳಿ ಮಾಡಬೇಕು, ಹಿಂಗೆಲ್ಲ ಇರ್ತಿತ್ತು. ಬಟ್ ಈಗಿನ ಯುದ್ಧ ಹಂಗಿಲ್ಲ. ಆಧುನಿಕತೆ ತಂತ್ರಜ್ಞಾನ ಎಲ್ಲ ಬಂದಂಗೆ ಎಲ್ಲೆಲ್ಲಿಂದನೋ ಆಕಾಶದಿಂದ ಜನವಸತಿ ಪ್ರದೇಶದ ಮೇಲೆಲ್ಲ ಬಿದ್ದು ಜನಸಾಮಾನ್ಯರು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ. ಈ ಹಿಂದೆ ಹಂಗಿರಲಿಲ್ಲ. ಯುದ್ಧ ನಡೀಬೇಕಾದ್ರೆ ಪಕ್ಕದಲ್ಲೇ ಈ ಭೂಮಿ ಉಳ್ಕೊಂಡು ರೈತರು ಆರಾಮಾಗಿ ಜೀವನ ಮಾಡ್ತಾ ಇದ್ರು. ಬಟ್ ಈ ಪರಿಸ್ಥಿತಿಯನ್ನ ಈ ಯಾವ ರೀತಿಯಾಗಿ ನೋಡ್ತೀರಿ ನೀವು ಅಂತ? ಈಗ ನಾನು ಹೇಳೋದಕ್ಕೆ ಹೋದ್ರೆ ಯುದ್ಧ ಇನ್ನ ಶುರುನೇ ಆಗ್ಲಿಲ್ಲ ಅಂತ ಹೇಳ್ತೀನಿ ನಾನು. ಗೊತ್ತಾಯ್ತಾ? ಯುದ್ಧ ಯಾವಾಗ ಶುರು ಆಗತ್ತೆ ಅಂದ್ರೆ ಭೂಸೈನ್ಯ ಯಾವಾಗ ಇದಕ್ ಇಳಿಯಲ್ವೋ, ಸ್ಪಾಟ್ ಇಳಿಯಲ್ವೋ, ಒಂದು ಮೊದಲನೇದಾಗಿ ಯುದ್ಧದ ಪರಿಣಾಮ ಏನು ಅಂತ ತಿಳ್ಕೋಬೇಕು. ಈಗ ಏನ್ ಮಾಡಿದ್ರೆ ಅಂದ್ರೆ ಟ್ರಂಪ್ ಯುದ್ಧದ ಪರಿಣಾಮ ಗೊತ್ತಿಲ್ಲದೆ ಅವ್ರು ಯುದ್ಧ ಮಾಡ್ಬಿಟ್ಟಿದ್ದಾರೆ. ಕಾರಣ ಹಲವಾರು ಕಾರಣಗಳಿವೆ, ಅದೆಲ್ಲ ಆಲ್ರೆಡಿ ನಿಮ್ದು ಚಾನೆಲ್ ಅಲ್ಲಿ ಒಂದ್ಸರಿ ನಾನು ಬಂದಿದ್ದೀನಿ, ಹೇಳಿದ್ದೆ ಅವಾಗ. ಒಂದು, ಅವರು UN ಜೊತೆ ಸಖತ್ ಸಮಸ್ಯೆ ಆಯ್ತು. ಎರಡನೇದು ನ್ಯಾಟೋ ಜೊತೆ ಸಮಸ್ಯೆ ಆಯ್ತು. ಮೂರನೇದು ಯುಕ್ರೈನ್ ಮತ್ತೆ ರಷ್ಯಾ ಅವರು ಇಳಿಸ್ಲಿಕ್ಕೆ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಇದು ಏನದು ಟ್ಯಾರಿಫ್ಸ್ ಇನ್ಕ್ರೀಸ್ ಮಾಡಿದ್ರು. ಭಾರತ ಎದುರಾದಾಗ್ಲೇ ಇಡೀ ವಿಶ್ವನೇ ಎದುರಾಗೋಯ್ತು. ಅವ್ರದ್ದು ಪಾಪ್ಯುಲಾರಿಟಿ ಕಡಿಮೆ ಹೋಗ್ತಾ ಇತ್ತು. ಅದಕ್ಕೆ ಏನಾಯ್ತು ಅಂದ್ರೆ ಈಗ ನಮ್ಮ ಟ್ರಂಪ್ ಏನ್ ಅನ್ಕೊಂಡ, ಇದು ದಾಳಿ ಮಾಡ್ಬಿಟ್ರೆ, ಇರಾನ್ ಮೇಲೆ ದಾಳಿ ಮಾಡ್ಬಿಟ್ರೆ ಜನರು ಗಮನ ಎಲ್ಲ ಆ ಕಡೆ ತಿರ್ಕೊಂಡ್ಬಿಡ್ತಾರೆ ಅಂತ ದಾಳಿ ಮಾಡ್ಬಿಟ್ಟಿರೋದು. ದಟ್ ಇಸ್ ದ ಪರ್ಫೆಕ್ಟ್ ದಿಸ್ ಒನ್. ಯಾಕಂದ್ರೆ ಕಾರಣನೇ ಅದು. ಯಾಕಂದ್ರೆ ಅವ್ರಿಗೆ ಪರಿಣಾಮ ಗೊತ್ತಿಲ್ಲ, ಹೆಂಗೆ ಅಟ್ಯಾಕ್ ಮಾಡ್ತಾರೆ ಇವರು ಶಿಯಾದವರು. ಇಲ್ಲೇ ಇದು ಶಿಯಾದವರು ಇರಾನ್ ಈಗಲ್ಲ ಅವ್ರು ಯೋಚನೆ ಮಾಡಿರೋದು. ಅವ್ರು ಹೆಚ್ಚು ಕಡಿಮೆ ಒಂದು 8-10 ವರ್ಷದ ಹಿಂದ್ಗಡೆನೆ ಅವ್ರು ಯೋಚನೆ ಮಾಡ್ಬಿಟ್ಟಿದ್ದಾರೆ ಈ ವಿಷಯನ. ಯಾವಾಗಾದ್ರೂ ನಮ್ಗೆ ಒದೆ ಬೀಳುತ್ತೆ ಅಮೆರಿಕ ಕಡೆಯಿಂದ ಅಂದ್ಬಿಟ್ಟು ಅವ್ರು ಆಲ್ರೆಡಿ ರೆಡಿ ಆಗಿ ಇಟ್ಕೊಂಡಿದ್ದಾರೆ. ನಿಜ. ಸೊ ರೆಡಿ ಆಗಿ ಇಟ್ಕೊಂಡಿದ್ದು. ಈಗ ಅವ್ರು ಇನ್ನೂ ಆಕ್ಚುಯಲ್ ರಿಯಲ್ ಯುದ್ಧ ಮಾಡ್ಲಿಲ್ಲ ಅವರು. ದೇರ್ ಆರ್ 2 types of missiles, 3 types of missiles. ಒಂದು ಸಬ್ಸಾನಿಕ್ ಮಿಸೈಲ್ಸ್, ಒಂದು ಸೂಪರ್ಸಾನಿಕ್ ಮಿಸೈಲ್ಸ್, ಹೈಪರ್ಸಾನಿಕ್ ಮಿಸೈಲ್ಸ್ ಅಂತ.